ಏನು ಕಾಂಗ್ರೆಸ್ ಹೈ ಕಮಾಂಡ್ ಅಂತ ಹೇಳ್ತಿದ್ದಾರೆ ಅದು ಗುಲಾಮ್ಗಿರಿಯ ಸಂಕೇತ ಆಗಿದೆ. ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ. ಇವ್ರ ಮನೆಗೆ ಹೋಗಿ ಅವರು ಉಪ್ಪಿಟ್ಟು ಕೇಸರಿಬಾತ್ ತಿಂದರೆ ಅದು ಒಂದು ದೊಡ್ಡ ವಿಷಯ, ಇವ್ರ ಮನೆಗೆ ಬಂದು ಇವರು ಕೋಳಿ ಮುದ್ದೆ ತಿಂದರೆ ಅದು ಒಂದು ದೊಡ್ಡ ವಿಷಯ. ಮಾಡೋಕ್ಕೆ ಸಾಕಷ್ಟು ಕೆಲಸ ಇದೆ. ಇವರು ಈ ಗುಲಾಮ್ಗಿರಿನಲ್ಲಿ ಸಾಯ್ತಾ ಇದ್ದಾರೆ. ನಿಷ್ಪ್ರಯೋಜಕವಾಗಿದೆ. ಸರ್ಕಾರ ಸರ್ಕಾರದಲ್ಲಿ ಸಾಕಷ್ಟು ಸಾವಿರಾರು ಕೆಲಸಗಳು ಖಾಲಿ ಇದೆ. ದಯವಿಟ್ಟು ಅಪಾಯಿಂಟ್ಮೆಂಟ್ ಮಾಡಿ. ಆಗಲಿಲ್ವಾ ಬಿಟ್ಟು ತೊಲಗಿ, ಮುಂದೆ ಬರೋ ಸರ್ಕಾರದವ್ರು ಮಾಡ್ತಾರೆ. ಅದಕ್ಕೆ ನೀವೇ ಆಗಬೇಕು ಅಂತೇನಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಫಸ್ಟ್ ಸಲ ಚುನಾವಣೆ ಗೆದ್ದಾಗ ರಾಹುಲ್ ಗಾಂಧಿ ಎರಡು ವರ್ಷದ ಮಗು. ಇವತ್ತು ಆ ಮನುಷ್ಯನ ಬಗ್ಗೆ ಇಷ್ಟು ಒಂದು ತಾತ್ಸಾರ ಅಂದರೆ ಇವರಿಗೆ. ಅಂಬೇಡ್ಕರ್ ಬಗ್ಗೆ ಭಾಳ ಬುಕ್ ಹಿಡ್ಕೊಂಡು ಓಡಾಡೋ ರಾಹುಲ್ ಗಾಂಧಿ ಯಾರಿಗೆ ಬೆಲೆ ಕೊಡಬೇಕು ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ. ಮೊನ್ನೆ ರಷ್ಯಾ ಪ್ರೆಸಿಡೆಂಟ್ ನಿನ್ನೆ ಬಂದಾಗ ಅವ್ರು ಕರೀಲಿಲ್ಲ. ನೋಡ್ರಿ, ಯಾರಿಗೆ ಎಲ್ಲಿ ಯೋಗ್ಯತೆ ಇದೆ ಅಲ್ಲಿ ಕರೀತಾರೆ, ಯೋಗ್ಯತೆ ಇಲ್ಲದವ್ರನ್ನ ಕರೆಯೋದಿಲ್ಲ. ಎಷ್ಟೋ ಟೀಚರ್ಸ್ಗಳಿಗೆ ಸಂಬಳಗಳಾಗ್ತಾ ಇಲ್ಲ. ಎಷ್ಟೋ ಸರ್ಕಾರಿ ನೌಕರರಿಗೆ 5-6 ತಿಂಗಳಿಂದ ಸಂಬಳಗಳಾಗಿಲ್ಲ. TMTC ಮತ್ತು KSRTC ನೌಕರರಿಗೆ ಸಂಬಳಗಳು ಕೊಡ್ತಾ ಇಲ್ಲ, ಕೊಡೋ ಸವಲತ್ತುಗಳು ಕೊಡ್ತಾ ಇಲ್ಲ. ಎಲ್ಲೂ ದುಡ್ಡಿಲ್ಲ. ಎಲ್ಲ ಗ್ಯಾರಂಟಿಗೆ 46,000 ಕೋಟಿ ಇವರು ಗ್ಯಾರಂಟಿಗೆ ತಿಂಗಳಿಗೆ ತಿಳಬೇಕು. ಎಲ್ಲಿಂದ ಕೊಡ್ತಾರೆ? ಅಮೇರಿಕಾದವರು ಏನಂದರೆ ಈ ನಾಯಿಗೆ ಬಿಸ್ಕೆಟ್ ಹಾಕ್ದಂಗೆ ಇನ್ನು ನೋಡ್ತಾರೆ, ಬಿಸ್ಕೆಟ್ ಹಾಕ್ತಾರೆ, ನಾಯಿ ತಿನ್ನುತ್ತೋ ಇಲ್ವೋ, ನಾಯಿ ಮೂಸುತ್ತೋ ಇಲ್ವೋ, ಈ ರೀತಿ ಒಂದು ಧೋರಣೆಯಲ್ಲಿರ್ತಾರೆ. ಆದರೆ ರಷ್ಯಾ ಆಗಲ್ಲ. ನಮ್ಮನ್ನು ಆಪ್ತರನ್ನಾಗಿ ಮಾಡ್ಕೊಂಡಿದ್ದಾರೆ, ನಮ್ಮನ್ನು ಅಪ್ಪಿದ್ದಾರೆ. ನಮ್ಮ ಪ್ರಧಾನಿಯನ್ನು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತಾಡಿದ್ದಾರೆ. ರಷ್ಯಾ ನಮ್ಮ ಜೊತೆ ಇರೋದು ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶ, ದೊಡ್ಡ ಬಲ ಅದು ನಮಗೆ. ಕಾಂಗ್ರೆಸ್ಸು ದೇಶಕ್ಕೆ ಯಾವುದು ಒಳ್ಳೆಯದಾಗುತ್ತೆ ಅದನ್ನೆಲ್ಲ ವಿರೋಧಿಸ್ತಾನೆ ಬಂದಿದೆ. ನೀವು ಯಾವುದೇ ಕಾಂಗ್ರೆಸ್ ವಿರೋಧ ಮಾಡಿದ್ರೆ ಯಾವುದೇ ಅಂಶ ತಗೊಳ್ಳಿ, ಅವರು ವಿರೋಧ ಮಾಡೋದು ಯಾವುದು ಅಂದರೆ ದೇಶಕ್ಕೆ ಯಾವುದು ಒಳ್ಳೆಯದಾಗುತ್ತೆ ಅದನ್ನು ವಿರೋಧ ಮಾಡುತ್ತೆ. ಸರ್, ಇವಾಗ ರಾಜ್ಯ ಸರ್ಕಾರದ ಈ ರಾಜ್ಯದಲ್ಲಿ ಏನು ನಡೀತಾ ಇದೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಜಟಾಪಟಿ, ಇದರ ಬಗ್ಗೆ ಒಂದು ರಾಜ್ಯದ ಪ್ರಜೆಯಾಗಿ ತಾವೇನು ಹೇಳ್ತೀರಿ ಸರ್? ನೋಡಿ, ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ಕುಸಿದಿದೆ. ಕಾರಣ ಇವರಿಬ್ಬರ ಚಟಾಪಟಿ. ಏನು ಕಾಂಗ್ರೆಸ್ ಹೈ ಕಮಾಂಡ್ ಅಂತ ಹೇಳ್ತಿದ್ದಾರೆ ಅದು ಗುಲಾಮ್ಗಿರಿಯ ಸಂಕೇತ ಆಗಿದೆ. ಹೈಕಮಾಂಡ್ ಅಂದರೆ ಯಾರು? ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅದರಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ. ಆದರೆ 85 ವರ್ಷದ ಹಿರಿಯ ರಾಜಕಾರಣಿಯಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕಾಂಗ್ರೆಸ್ ಯಾವ ರೀತಿ ನಡೆಸ್ಕೋತಾ ಇದೆ? ಆ ಒಂದು ಹೈಕಮಾಂಡನ್ನು ಅರ್ಥ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಇರುವಂಥ ಒಂದು ಸ್ಥಾನ. ಆ ಸ್ಥಾನದಲ್ಲಿ ಇವರು 2.5 ವರ್ಷದಲ್ಲಿ ಅಧಿಕಾರ ಬಿಟ್ಕೊಡ್ಬೇಕಾ, ಕೊಡಲ್ವಾ, ಇದು ಮೊದಲು ಮಾತಾಗಿತ್ತಾ ಇಲ್ವಾ, ಇದೆಲ್ಲ ಅವರ ಆಂತರಿಕ ವಿಷಯ. ಆದರೆ ರಾಜ್ಯದ ಜನತೆಗೆ ಸಾಕಷ್ಟು ತೊಂದರೆ ಮಾಡಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಸಂಪೂರ್ಣ ಕುಸಿದಿದೆ. ಇವ್ರ ಮನೆಗೆ ಹೋಗಿ ಅವರು ಉಪ್ಪಿಟ್ಟು ಕೇಸರಿಬಾತ್ ತಿಂದರೆ ಅದು ಒಂದು ದೊಡ್ಡ ವಿಷಯ, ಇವ್ರ ಮನೆಗೆ ಬಂದು ಇವರು ಕೋಳಿ ಮುದ್ದೆ ತಿಂದರೆ ಅದು ಒಂದು ದೊಡ್ಡ ವಿಷಯ. ಜನರಿಗೆ ಅದು ಬೇಕಾಗಿಲ್ಲ, ಜನರಿಗೆ ಕೆಲಸ ಆಗಬೇಕಾಗಿದೆ. ಈಗ ಏನೊಂದು ನಿರುದ್ಯೋಗ ಸಮಸ್ಯೆ ರಾಜ್ಯದಲ್ಲಿ ಪದವೀಧರರು ಈಗಾಗಲೇ 2-3 ಕಡೆ ಹೋರಾಟಗಳನ್ನ ಮಾಡಿ ಪೊಲೀಸರು ಅಕ್ರಮವಾಗಿ ಅವ್ರನ್ನ ಬಂಧಿಸಿ ಅವ್ರ ಮೇಲೆಲ್ಲ ಕೇಸ್ ಹಾಕ್ತಾಯಿದ್ದಾರೆ. ಅದು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ನಿರುದ್ಯೋಗಿಗಳಿಗೆ ಕೆಲಸ ಕೊಡಬೇಕು. ಮಾಡೋಕ್ಕೆ ಸಾಕಷ್ಟು ಕೆಲಸ ಇದೆ. ಇವರು ಈ ಗುಲಾಮ್ಗಿರಿನಲ್ಲಿ ಸಾಯ್ತಾ ಇದ್ದಾರೆ. ಈ ಗುಲಾಮ್ಗಿರಿಯಿಂದ ಜನರಿಗೇನಾಗಲ್ಲ. ಜನರಿಗೆ ಆಗಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ. ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಇಲ್ಲಿವರೆಗೂ ಸುಮಾರು 560 ಜನ ಈ ರಸ್ತೆ ಗುಂಡಿಗೆ ಬಲಿಯಾಗಿದ್ದಾರೆ. ಇದಕ್ಕೆ ಯಾರು ಹೊಣೆ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು ಕೂಡ? ಈ ಒಂದು ವಿಚಾರವಾಗಿ ಈ ಒಂದು ಸರ್ಕಾರ ಯಾವುದೇ ಕ್ರಮಗಳನ್ನ ತಗೊಳ್ತಾ ಇಲ್ಲ. ಅವರು ನಿಷ್ಪ್ರಯೋಜಕವಾಗಿದೆ. ಸರ್ಕಾರ ಸತ್ತೋಗಿದೆ. ಇದಕ್ಕೆ ದಯವಿಟ್ಟು ನೀವು ಏನಾಗ್ತಿರೋ, ಯಾರು ಅಧಿಕಾರಕ್ಕೆ ಬರ್ತಿರೋ ಅದು ಸಂಬಂಧ ನಮಗಿಲ್ಲ. ನಮಗೆ ಸಂಬಂಧ ಇರೋದು ನಮ್ಮ ರಾಜ್ಯದ ಅಭಿವೃದ್ಧಿ ಆಗಬೇಕು, ರಾಜ್ಯ ಮುಂದುವರಿಬೇಕು, ರಾಜ್ಯದ ಜನರಿಗೆ ಒಳ್ಳೆಯದಾಗಬೇಕು. ಇದೇ ಬೇಕಾಗಿರೋದು. ಗ್ಯಾರಂಟಿ ಕೊಟ್ಟರು, ಆ ಗ್ಯಾರಂಟಿನಲ್ಲಿ ಇಲ್ಲಿವರೆಗೂ ಗೃಹಲಕ್ಷ್ಮಿ ದುಡ್ಡು ಬರಲೇ ಇಲ್ಲ. 3-4 ತಿಂಗಳು ಆಗೋಯಿತು, ಗೃಹಲಕ್ಷ್ಮಿ ದುಡ್ಡು ಬರಲಿಲ್ಲ. ಇದೇ ಮೊನ್ನೆ ಬಿಹಾರ ಚುನಾವಣೆಯಲ್ಲಿ ಮಾತಾಡ್ತಾಯಿದ್ರು ಇವರು, ಏನು ಜನರಿಗೆ ದುಡ್ಡಿನ ಆಮಿಷ ಕೊಟ್ಟು 10,000 ರೂಪಾಯಿ ದುಡ್ಡು ಹಾಕಿ ಇವರು ಓಟ್ ಹಾಕ್ಸ್ಕೊಂಡಿದ್ದಾರೆ ಅಂತ. ಅದೇ ನಾನು ಸ್ವತಃ ಗಮನಿಸಿದ್ದೀನಿ. ಗೃಹಲಕ್ಷ್ಮಿ ಹಣ 2024 ಲೋಕಸಭಾ ಚುನಾವಣೆ ದಿನ ಕೂಡ ಗೃಹಲಕ್ಷ್ಮಿ ಹಣ ಅಕೌಂಟಿಗೆ ಬಂದಿದೆ. ಇದನ್ನು ಯಾಕೆ ಇವರು ಮಾತಾಡೋದಿಲ್ಲ? ಇವ್ರಿಗೇನೆಂದರೆ ಇವ್ರ ತಟ್ಟೆಯಲ್ಲಿ ಏನು ಬಿದ್ದರೂ ಅದು ಏನೂ ಅಲ್ಲ, ಬೇರೆಯವ್ರ ತಟ್ಟೆಯಲ್ಲಿ ಏನೋ ಬಿದ್ದರೆ ಅದು ಹೆಗಣ. ಈ ರೀತಿ ಒಂದು ಮನಸ್ಥಿತಿನಲ್ಲಿ ಇವರು ಕೆಲಸ ಮಾಡ್ತಾಯಿದ್ದಾರೆ. ಇದು ನಿಜವಾಗ್ಲೂ ಒಳ್ಳೆಯದಾಗಲ್ಲ ರಾಜ್ಯಕ್ಕೆ. ನಿಮಗೆ ಅಧಿಕಾರ ನಡೆಸೋಕ್ಕಾಗಲಿಲ್ಲ ಅಂದರೆ ನೀವು ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಡೀರಿ. ಇಲ್ಲ ಅಂತಂದರೆ ಸರ್ಕಾರನ ಮುನ್ನಡೆಸಿ, ಸರಿಯಾದ ರೀತಿಯಲ್ಲಿ ಜನರಿಗೆ ಸವಲತ್ತುಗಳನ್ನು ಒದಗಿಸಿ. ತುಂಬ ತೊಂದರೆಯಲ್ಲಿದ್ದಾರೆ ಜನ. ಪಿಂಚಣಿಗಳಾಗ್ತಾಯಿಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾಯಿಲ್ಲ. ಏನು ಕೆಲಸ ನಡೆದರೆ ನಿಷ್ಪ್ರಯೋಜಕ ಸರ್ಕಾರ ಆಗಿಬಿಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಫಸ್ಟ್ ಸಲ ಚುನಾವಣೆ ಗೆದ್ದಾಗ ರಾಹುಲ್ ಗಾಂಧಿ 2 ವರ್ಷದ ಮಗು.
ಇವತ್ತು ಆ ಮನುಷ್ಯನ ಬಗ್ಗೆ ಇಷ್ಟು ಒಂದು ತಾತ್ಸಾರ ಅಂದರೆ ಇವರಿಗೆ ಹಿರಿಯ ರಾಜಕಾರಣಿ ಮತ್ತು ಒಂದು ನಮ್ಮ SC ST ಸಮುದಾಯಕ್ಕೆ ಸೇರಿದವರು, ಅಂಬೇಡ್ಕರ್ ಬಗ್ಗೆ ಭಾಳ ಬುಕ್ ಹಿಡ್ಕೊಂಡು ಓಡಾಡೋ ರಾಹುಲ್ ಗಾಂಧಿ ಯಾರಿಗೆ ಬೆಲೆ ಕೊಡಬೇಕು ಅವ್ರಿಗೆ ಬೆಲೆ ಕೊಡ್ತಾ ಇಲ್ಲ. ಅವರು ಫಾರಿನ್ ಟೂರ್ಗೆ ಹೋಗ್ತಾರೆ. ಅವರಿಗೆ ಮೊನ್ನೆ ರಷ್ಯಾ ಪ್ರೆಸಿಡೆಂಟ್ ನಿನ್ನೆ ಬಂದಾಗ ಅವ್ರು ಕರೀಲಿಲ್ಲ. ನೋಡ್ರಿ, ಯಾರಿಗೆ ಎಲ್ಲಿ ಯೋಗ್ಯತೆ ಇದೆ ಅಲ್ಲಿ ಕರೀತಾರೆ, ಯೋಗ್ಯತೆ ಇಲ್ಲದವ್ರನ್ನ ಕರೆಯೋದಿಲ್ಲ. ಈಗ ನಾನೇ ನಮ್ಮ ಮನೆಗೆ ಯಾರನ್ನ ಕರಿಬೇಕು ಅನ್ನೋದು ನಾನು ಡಿಸೈಡ್ ಮಾಡ್ತೀನಿ. ನಿಮಗೆ ಆ ಯೋಗ್ಯತೆ ಇಲ್ಲ ಅಂತೇಳಿ ಅವ್ರಿಗೂ ಅನಿಸಿರ್ಬೇಕು, ಯಾರಿಗೆ ರಷ್ಯಾ ಅಧ್ಯಕ್ಷರಿಗೂ ಅನಿಸಿರ್ಬೇಕು. ಕರಿಬಾರ್ದು ಅಂತ ಸೂಚನೆ ಇರ್ಬೋದು, ಅಥವಾ ಕರಿಯೋ ಒಂದು ಪ್ರೊಸೀಜರ್ನಲ್ಲಿ ಇರಲಿಕ್ಕಿಲ್ಲ ನೀವು, ಹಾಗಾಗಿ ನಿಮ್ಮನ್ನು ಕರೆದಿಲ್ಲ. ಅದು ಬಿಡಿ, ಫಸ್ಟ್ ಈ ಕರ್ನಾಟಕದ ಸಮಸ್ಯೆ ಬಗೆಹರಿಸಿ. ನಿಮ್ಮ ATM ಇದು, ನಿಮ್ಮ ಎಲ್ಲ ಖರ್ಚುಗಳಿಗೂ ಇಲ್ಲಿಂದ ಹಣ ಸಂಗ್ರಹ ಮಾಡ್ತಿದ್ದೀರಾ. ಹಾಗಾಗಿ ಸಿದ್ದರಾಮಯ್ಯನ ಬೆಂಬಲಿಸ್ತಿರೋ, DK ಶಿವಕುಮಾರ್ ಬೆಂಬಲಿಸ್ತಿರೋ, ಅದು ನಿಮ್ಮ ಆಂತರಿಕ ವಿಚಾರ. ಆದರೆ ಒಂದು ಸ್ಪಷ್ಟ ಸಂದೇಶವನ್ನು ಶೀಘ್ರವಾಗಿ ಕೊಡಬೇಕು. ಇಲ್ದಿದ್ದರೆ ಜನ ದಂಗೆ ಹೇಳ್ತಾರೆ, ಗಲಾಟೆಗಳಾಗ್ತವೆ, ಖಂಡಿತ ಸಮಸ್ಯೆಗಳು ಎದುರಾಗ್ತವೆ. ದಯವಿಟ್ಟು ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡಿ ಅಂತ. ಇವಾಗ ಸರ್ಕಾರಿ ಹುದ್ದೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಇದೆ, ಪೊಲೀಸ್ ಆಗಿರಲಿ, ಇನ್ನೊಂದು ಮತ್ತೊಂದು. ಅತ್ತಾಗ ಒಂದು ಗಮನನೇ ಕೊಡ್ತಾ ಇಲ್ಲ ಅಂತ ಸರ್ಕಾರ. ಅಲ್ಲ, ಸರ್ಕಾರದಲ್ಲಿ ಹಣ ಇರಬೇಕಲ್ಲ. ಈಗ ಅಪಾಯಿಂಟ್ಮೆಂಟ್ ಮಾಡಿದ್ರೆ ಸಂಬಳ ಕೊಡಬೇಕು. ಎಷ್ಟೋ ಟೀಚರ್ಸ್ಗಳಿಗೆ ಸಂಬಳಗಳಾಗ್ತಾಯಿಲ್ಲ, ಎಷ್ಟೋ ಸರ್ಕಾರಿ ನೌಕರರಿಗೆ 5-6 ತಿಂಗಳಿಂದ ಸಂಬಳಗಳಾಗಿಲ್ಲ. BMTC ಮತ್ತು KSRTC ನೌಕರರಿಗೆ ಸಂಬಳಗಳು ಕೊಡ್ತಾಯಿಲ್ಲ, ಕೊಡೋ ಸವಲತ್ತುಗಳು ಕೊಡ್ತಾಯಿಲ್ಲ. ಎಲ್ಲ ಯಾಕೆ ಕೊಡ್ತಾಯಿಲ್ಲ ಅಂದರೆ ಎಲ್ಲೂ ದುಡ್ಡಿಲ್ಲ. ಎಲ್ಲ ಗ್ಯಾರಂಟಿಗೆ 46,000 ಕೋಟಿ ಇವರು ಗ್ಯಾರಂಟಿಗೆ ತಿಂಗಳಿಗೆ ತಿಳಬೇಕು. ಎಲ್ಲಿಂದ ಕೊಡ್ತಾರೆ? ಬರಬೇಕಲ್ಲ, ರೆವಿನ್ಯೂ ಬರಬೇಕಲ್ಲ. ಏನೇ ಮಾಡಿದ್ರು ಕೇಂದ್ರದ ಕಡೆ ಬೆಟ್ಟು ತೋರಿಸ್ತಾರೆ. ಕೇಂದ್ರ ಏನು ಕೊಡಬೇಕು ಕೊಡ್ತಾ ಇದೆ. ನಿಮ್ಮ ಕೆಲಸ ಏನು? ನೀವಿಲ್ಲಿ ಏನು ಮಾಡ್ತಾಯಿದ್ದೀರಾ? ಅಭಿವೃದ್ಧಿಗೆ ಬೇಕಾದಂಥ ಹಣ ಎಲ್ಲಿ ಹೊಂದಿಸ್ತಾ ಇದ್ದೀರಾ? ಸಂಬಳಗಳು ಕೊಡೋಕ್ಕಾಗಲಿಲ್ಲ ಅಂದರೆ ಅಪಾಯಿಂಟ್ಮೆಂಟ್ ಹೇಗೆ ಮಾಡ್ತಾರೆ? ಅಪಾಯಿಂಟ್ಮೆಂಟ್ ಮಾಡಿದ್ರೆ ಸಂಬಳ ಕೊಡಬೇಕಲ್ವ ಇವರು? ಸುಮ್ಮನೆ ದಿನ ಬೆಳಗ್ಗೆ ಇದ್ದರೂ ಒಂದು ಸ್ಟೇಟ್ಮೆಂಟ್ ಕೊಡೋದು, ನಾವು 4,600 ಪೊಲೀಸ್ನವ್ರನ್ನ ಅಪಾಯಿಂಟ್ ಮಾಡ್ತೀವಿ, ನಾವು ಅವ್ರನ್ನ ಅಪಾಯಿಂಟ್ ಮಾಡ್ತೀವಿ. ಎಲ್ಲಿ ನೋಟಿಫಿಕೇಷನ್? ಎಲ್ಲಿ ನಿಮ್ಮದು ಗೆಜೆಟ್ ನೋಟಿಫಿಕೇಷನು? ಅಪಾಯಿಂಟ್ಮೆಂಟ್ಗೆ ಗೆಜೆಟ್ ನೋಟಿಫಿಕೇಷನ್ ಬೇಕಲ್ಲ, ಎಲ್ಲಿ ಮಾಡಿದ್ದೀರಾ ನೀವು? ಸುಮ್ಮನೆ ಈ ಗಾಳೀಲಿ ಗುಂಡು ಹೊಡೆದಂಗೆ ಮಾತಾಡಬೇಡಿ ದಯವಿಟ್ಟು. ಒಂದು ಏನು ನಿರುದ್ಯೋಗಿಗಳಿದ್ದಾರೆ, ಡಿಗ್ರಿ ಮುಗಿಸಿದವ್ರಿಗೆ ಸರ್ಕಾರದಲ್ಲಿ ಸಾಕಷ್ಟು ಸಾವಿರಾರು ಕೆಲಸಗಳು ಖಾಲಿ ಇದೆ. ದಯವಿಟ್ಟು ಅಪಾಯಿಂಟ್ಮೆಂಟ್ ಮಾಡಿ. ಆಗಲಿಲ್ವಾ ಬಿಟ್ಟು ತೊಲಗಿ, ಮುಂದೆ ಬರೋ ಸರ್ಕಾರದವ್ರು ಮಾಡ್ತಾರೆ. ಅದಕ್ಕೆ ನೀವೇ ಆಗಬೇಕು ಅಂತೇನಿಲ್ಲ. ಈ ಗ್ಯಾರಂಟಿಯಿಂದ ಕರ್ನಾಟಕನ ಗ್ಯಾರಂಟಿ ಮುಳುಗಿಸ್ತೀರ ನೀವು. ಮುಳುಗ್ಸೋಕ್ಕೆಲ್ಲ ಸೂಚನೆಗಳು ಕಾಣ್ತಾ ಇದೆ. ಈಗಾಗಲೇ 2 ವರ್ಷದಲ್ಲಿ ಲಕ್ಷಾಂತರ ಕೋಟಿ ದುಡ್ಡು ಹಾಳು ಮಾಡಿದ್ದೀರಾ. ಸರ್ಕಾರನ ಒಂದು ಸಾಲಕ್ಕೆ ಹೊಣೆ ಮಾಡಿದ್ದೀರಾ. ಇದಕ್ಕೆಲ್ಲ ಪೂರ್ತಿ ಜವಾಬ್ದಾರಿ ನೀವೇ ಆಗಿ ಮುಂದಿನ ಚುನಾವಣೆಯಲ್ಲಿ ಜನ ನಿಮಗೆ ಉತ್ತರ ಕೊಡ್ತಾರೆ. ಇದು ದಯವಿಟ್ಟು ನೀವು ಸರ್ಕಾರ ಬಿಟ್ಟು ತೊಲಗದೆ ಒಳ್ಳೆಯದು ಅಂತ ಅನಿಸ್ತದೆ. ಸರ್, ತಾವು ಮಾತಿನ ಮಧ್ಯೆ ಹೇಳಿದರೆ ರಷ್ಯಾ ಅಧ್ಯಕ್ಷ ಭಾರತ ಭೇಟಿ ಬಗ್ಗೆ. ಈ ಒಂದು ಮೋದಿ ಮತ್ತು ರಷ್ಯಾ ಪುಟಿನ್ ಅವರದ ಭೇಟಿ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಪರಿಣಾಮ ಬೀಳುತ್ತೆ ಸರ್? ನೋಡಿ, ಭಾರತಕ್ಕೆ ತುಂಬ ಉಪಯೋಗ ಆಗಿದೆ. ಯಾಕಂದರೆ ನಮಗೆ ಮೊದಲೇನು ಆಯಿಲ್ ಪ್ರೈಸಲ್ಲಿ ನಾವು ಕೊಂಡ್ಕೊಳ್ತಾ ಇದ್ವಿ ಕ್ರೂಡ್ ಆಯಿಲು. ಇವತ್ತು ಆ ಕ್ರೂಡ್ ಆಯಿಲು ನಮಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರಷ್ಯಾ ಕೊಡ್ತಾ ಇದೆ. ಆಮೇಲೆ ರಷ್ಯಾ ನಮ್ಗೆ ಇವತ್ತಲ್ಲ, ರಷ್ಯಾ ನಮಗೆ ಭಾರತಕ್ಕೆ ಸದಾ ನಮ್ಮ ಜೊತೆ ಇರುವಂಥ ಒಂದು ರಾಷ್ಟ್ರ, ಆಪ್ತ ರಾಷ್ಟ್ರ. ನಮ್ಮನ್ನು ಎಲ್ಲ ವಿಚಾರದಲ್ಲೂ ನಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ವಿಶ್ವದಲ್ಲಿ ಯಾವುದೇ ಒಂದು ಇದು ಬಂದಾಗ ನಿಂತ್ಕೊಳ್ಳುತ್ತೆ. ಡೊನಾಲ್ಡ್ ಟ್ರಂಪ್ಗೆ ನೇರ ಸಂದೇಶ ಕೊಟ್ಟಿದ್ದಾರೆ ನಿನ್ನೆ, ಏನು ಪುಟಿನ್ ಅವರು. ಏನಂದರೆ, ನಾವು ಆಯಿಲ್ ಕೊಟ್ಟೇ ಕೊಡ್ತೀವಿ, ನೀವು ಅದೇನು ಮಾಡ್ತೀರೋ ಮಾಡ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಅದು ನಮ್ಮ ದೇಶಕ್ಕಂತೂ 100% ಒಳ್ಳೆಯದಾಗಿದೆ. ವಿಶ್ವಕ್ಕೇನಂತಂದರೆ, ನಾವು ರಷ್ಯಾ ಜೊತೆ ಸ್ಟ್ರಾಂಗ್ ಆಗಿದ್ದೀವಿ. ವಿಶೇಷವಾಗಿ ಈ ಏನು ನಮ್ಮ ಆರ್ಮಿ ರಕ್ಷಣಾ ವ್ಯವಸ್ಥೆಯಲ್ಲಿ ಸಾಕಷ್ಟು ಸಪೋರ್ಟ್ ಮಾಡಲಿಕ್ಕೆ ರಷ್ಯಾದವರು ಮುಂದೆ ಬಂದಿದ್ದಾರೆ. ಅಮೇರಿಕಾದವರು ಏನಂದರೆ, ಈ ನಾಯಿಗೆ ಬಿಸ್ಕೆಟ್ ಹಾಕ್ದಂಗೆ ಇನ್ನು ನೋಡ್ತಾರೆ, ಬಿಸ್ಕೆಟ್ ಹಾಕ್ತಾರೆ, ನಾಯಿ ತಿನ್ನುತ್ತೋ ಇಲ್ವೋ, ನಾಯಿ ಮೂಸುತ್ತೋ ಇಲ್ವೋ, ಈ ರೀತಿ ಒಂದು ಧೋರಣೆಯಲ್ಲಿರ್ತಾರೆ. ಆದರೆ ರಷ್ಯಾ ಆಗಲ್ಲ. ನಮ್ಮನ್ನು ಆಪ್ತರನ್ನಾಗಿ ಮಾಡ್ಕೊಂಡಿದ್ದಾರೆ, ನಮ್ಮನ್ನು ಅಪ್ಪಿದ್ದಾರೆ. ನಮ್ಮ ಪ್ರಧಾನಿಯನ್ನು ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತಾಡಿದ್ದಾರೆ. ಹಾಗಾಗಿ ರಷ್ಯಾ ನಮ್ಮ ಜೊತೆ ಇರೋದು ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶ, ದೊಡ್ಡ ಬಲ ಅದು ನಮಗೆ ರಷ್ಯಾ. ಅದಲ್ಲದೆ ಅವರು ಪರಮಾಣು ರಿಯಾಕ್ಟರ್ ಇದ್ರ ಬಗ್ಗೆನೂ ಮಾತಾಡಿದ್ದಾರೆ. ಅದನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಕಲ್ಲಿದ್ದಲು, ಏನು ವಿದ್ಯುತ್ ನಾವು ಸ್ವಾವಲಂಬಿ ಆಗಬೇಕು ಅಂತ ಇದ್ದೀವಿ, ಆ ಕಲ್ಲಿದ್ದನ್ನು ಕೂಡ ನಮಗೆ ಆಮದು ಮಾಡಿಕೊಳ್ಳಿಕ್ಕೆ ಎಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟು $100 ಮಿಲಿಯನ್ ಒಂದು ಏನು ವ್ಯಾಪಾರ ಮಾಡಬೇಕು ಅಂತಿದ್ದಾರೆ, ಅದಕ್ಕೆ ಒಪ್ಪಂದಗಳನ್ನ ಮಾಡ್ಕೊಂಡಿದ್ದಾರೆ. ತುಂಬ ಸಹಕಾರಿಯಾಗುತ್ತೆ ದೇಶ ಮುನ್ನಡೆಯೋದಕ್ಕೆ. ಇವರ ಒಂದು ರಷ್ಯಾ ಸಹಕಾರ ನಮಗೆ ತುಂಬ ಬೇಕಾಗಿದೆ ಮತ್ತು ತುಂಬ ಮುಂದೆ. ವಿಶೇಷವಾಗಿ ರಕ್ಷಣಾ ವ್ಯವಸ್ಥೆಯಲ್ಲಿ S-400 ಇರ್ಬೋದು. ಮೊನ್ನೆ ಏನು ನಾವು ನೋಡಿದ್ವಿ, ಇದು ಸಿಂಧೂರ್, ಆಪರೇಷನ್ ಸಿಂಧೂರ್, ಅದರಲ್ಲಿ S-400 ಯಾವ ರೀತಿ ಕೆಲಸ ಮಾಡಿದೆ ಅಂತ ಇಡೀ ದೇಶದ ಜನರಿಗೆ ಗೊತ್ತು. ಆ S-400 ಇನ್ನಷ್ಟು ಸಂಖ್ಯೆಯಲ್ಲಿ ತೊಗೊಳ್ತಾ ಇದ್ದಾರೆ. ಹಾಗೆ ಯುದ್ಧ ವಿಮಾನಗಳನ್ನ ತೊಗೊಳ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಟೆಕ್ನಾಲಜಿನ ಭಾರತಕ್ಕೆ ಕೊಟ್ಟು ಇಲ್ಲೇ ವಿಮಾನಗಳನ್ನ ಮಾಡುವ ಒಂದು
ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಇದೆಲ್ಲ ಏನಂದರೆ ನಮ್ಮ ಆತ್ಮನಿರ್ಭರ ಭಾರತಕ್ಕೆ ಸಹಕಾರಿಯಾಗುವಂಥ ಕೆಲಸ. ಹಾಗಾಗಿ ಈ ಒಂದು ಏನು ಪುತಿನ್ ಅವರ ಭೇಟಿ ಇತ್ತು 2 ದಿನದ್ದು, ಭಾಳ ಮಹತ್ವದ ಭೇಟಿ, ವಿಶ್ವಕ್ಕೆ ದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳ್ತೀನಿ. ಸರಿ, ಕೊನೆಯದಾಗಿ ಇವಾಗ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಒಂದು ಸರ್ ಅನ್ನೋ ಒಂದು ಅಭಿಯಾನ ನಡೀತಾ ಇದೆ. ಕಾನೂನು ಅಂದರೆ ಅಕ್ರಮವಾಗಿ ಯಾರು ಭಾರತಕ್ಕೆ ಬಂದಿದ್ದಾರೆ ಅವ್ರನ್ನ ವಾಪಸ್ ಅವ್ರ ದೇಶಕ್ಕೆ ಕಳಿಸುವಂಥ ಕೆಲಸ. ಇದನ್ನು ಕಾಂಗ್ರೆಸ್ ವಿರೋಧಿಸ್ತಾ ಇದೆ ಸರ್. ಕಾಂಗ್ರೆಸ್ಸು ದೇಶಕ್ಕೆ ಯಾವುದು ಒಳ್ಳೆಯದಾಗುತ್ತೆ ಅದನ್ನೆಲ್ಲ ವಿರೋಧಿಸ್ತಾನೆ ಬಂದಿದೆ. ನೀವು ಯಾವುದೇ ಕಾಂಗ್ರೆಸ್ ವಿರೋಧ ಮಾಡಿದ್ರೆ ಯಾವುದೇ ಅಂಶ ತಗೊಳ್ಳಿ, ಅವರು ವಿರೋಧ ಮಾಡೋದು ಯಾವುದು ಅಂದರೆ ದೇಶಕ್ಕೆ ಯಾವುದು ಒಳ್ಳೆಯದಾಗುತ್ತೆ ಅದನ್ನು ವಿರೋಧ ಮಾಡುತ್ತೆ. ನೋಡಿ, ಅಕ್ರಮ ವಲಸಿಗರು ಬಾಂಗ್ಲಾದೇಶದವರು ಎಷ್ಟು ಜನ ಇದ್ದಾರೆ ಅಂದರೆ ಕಲ್ಕತ್ತಾದಲ್ಲಿ, ಕಲ್ಕತ್ತಾ ಅಲ್ಲ ಬೆಂಗಳೂರಿನಲ್ಲೂ ಇದ್ದಾರೆ, ಕಲ್ಕತ್ತಾ ಇಡೀ ಬಾಂಗ್ಲಾದೇಶದಲ್ಲಿ. ನಾನು ಬಾಲೂರ್ ಘಾಟ್ ಅಂತೇಳಿ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದೆ. ಅಲ್ಲಿ ಈ ಬಾರ್ಡ್ರ್ ಸರ್ವೆ ಅನ್ನೋ ಒಂದು ಇದರಲ್ಲಿ ನಾವು ಒಂದು ಸಂಸ್ಥೆಯಿಂದ ಹೋಗಿದ್ವಿ, ಫಿನ್ಸ್ ಅನ್ನೋ ಒಂದು ಸಂಸ್ಥೆಯಿಂದ ಹೋದಾಗ ಅಲ್ಲಿ ನಾವು ಜನರನ್ನು ಮಾತಾಡಿಸುವಾಗ ಅಲ್ಲಿ ರೈತರು ಎಷ್ಟು ಒಂದು ದಬ್ಬಾಳಿಕೆಯಿಂದ ಇದ್ದಾರೆ ಅಂತಂದರೆ, ನಮ್ಮದೊಂದು 0 ಪಾಯಿಂಟ್ ಅಂತ ಇರುತ್ತೆ ಬಾರ್ಡ್ರಲ್ಲಿ. ಆ 0 ಪಾಯಿಂಟಲ್ಲಿ ಇವರು ನಮ್ಮವರು ಭತ್ತ ಬೆಳೆಯೋದು, ಬೆಳೆದು ನಿಂತ ಭತ್ತನ ರಾತ್ರೋರಾತ್ರಿ ಬಂದು ಬಾಂಗ್ಲಾದೇಶವರು ಕಟ್ ಮಾಡ್ಕೊಂಡು ಹೋಗ್ತಾರೆ. ಇದು ಯಾವಾಗ 2014 ಮೊದಲ ಇದ್ದ ಪರಿಸ್ಥಿತಿ. ಏನಂದರೆ ಇವರು ರೈತರಿಗೆ ಫೈರ್ ಮಾಡೋ ಒಂದು ಇದಿರಲಿಲ್ಲ, ಸೈನಿಕರಿಗೆ ಫೈರಿಂಗ್ ಮಾಡೋವಂಥ ಒಂದು ಅಥಾರಿಟಿ ಕೊಟ್ಟಿರಲಿಲ್ಲ. ಇವರು ಕಣ್ಣು ಮುಂದೆನೇ ಬೆಳೆದ ನಮ್ಮ ರೈತರು ಬೆಳೆಯೋದು, ಅವರು ಬಂದು ಕಟ್ ಮಾಡ್ಕೊಂಡು ಹೋಗೋದು ಭತ್ತನ. ಅವರಿಗೆ ಸೈನಿಕರಿಗೆ ಕೇಳಿದ್ರೆ ಸೈನಿಕರಿಗೆ ಫೈರಿಂಗ್ ಆರ್ಡರ್ಸ್ ಇರಲಿಲ್ಲ. ಈಗ ಪರಿಸ್ಥಿತಿ ಭಾಳ ಬದಲಾಗಿದೆ. ಭಾರತ ಇವತ್ತು ಯಾರನ್ನೂ ಎದುರಿಸೋಕ್ಕೆ ಶಕ್ತಿಯುತವಾಗಿದೆ, ಯಾರನ್ನೂ ಕೇರ್ ಮಾಡೋದಿಲ್ಲ. ಅಲ್ಲಿ ಬಾಂಗ್ಲಾದೇಶಿಯವ್ರದ್ದು ಎಷ್ಟು ಅಕ್ರಮ ಅಂದರೆ ಬಾರ್ಡ್ರಲ್ಲಿ ನಾನು ಕಣ್ಣಾರೆ ಕಂಡಿದ್ದು. ಇಲ್ಲಿನ ಒಂದು 35 ರೂಪಾಯಿ ಒಂದು ಕೆಮ್ಮಿನ ಔಷಧಿ ಬಾರ್ಡ್ರ್ ದಾಟಿದ್ರೆ ಅಲ್ಲಿ 150 ರೂಪಾಯಿ. ಅದು ಒಂದು ಬ್ಲೇಡ್ ಇಲ್ಲಿಂದ ಹೋದರೆ ಅಲ್ಲಿಂದ 3 ಕಾಯಿನ್ ಆಗಿ ಬರ್ತಿತ್ತು. ಕಾಯಿನ್ ಮಾಡಲಿಕ್ಕೆ ಯೂಸ್ ಮಾಡೋರು, ನಮ್ಮ 1 ರೂಪಾಯಿದು ಹಳೆ ಕಾಯಿನು. ಇದೆಲ್ಲ ಕಣ್ಣಾರೆ ಕಂಡಿದ್ದೀನಿ, ನಾನು ಕಣ್ಣಾರೆ ಕಂಡಿದ್ದೀನಿ. ಅಲ್ಲಿನ ಜನರ ಹತ್ರ ಮಾತಾಡ್ಸಿದ್ದೀವಿ. ಈಗ ಬಾರ್ಡ್ರ್ ಆ ಸ್ಥಿತಿಲಿಲ್ಲ. ಬಾರ್ಡ್ರ್ ಫೆನ್ಸಿಂಗ್ ಆಗಿದೆ, ಬಾರ್ಡ್ರ್ ಲೇಸರ್ ಮಾನಿಟ್ರ್ ಆಗ್ತಾಯಿದೆ. ಮೊದಲು ಸ್ಪೆಷಲಿ ನಗು ಬರುತ್ತೆ, ಏನಂದರೆ 8 ಗಂಟೆಗೆ ಲೈಟ್ ಆನ್ ಆಗುತ್ತೆ ಅಂತ ಬಾರ್ಡ್ರಲ್ಲಿರೋ ಎಲ್ಲರೂ ಜನರಿಗೂ ಗೊತ್ತು. 8ರಿಂದ 9 ಲೈಟ್ ಆನ್ ಆಗುತ್ತೆ. 8ರಿಂದ 9 ಆದ ನಂತರ ಆಗ ಅಕ್ರಮಗಳಿದೆಯಲ್ಲ, ಅದನ್ನು ಯಾರೂ ಕಾಣ್ತಿರ್ಲಿಲ್ಲ. ಇಲ್ಲಿಂದ ಒಂದು ಸೈಕಲ್ಲು ಅವತ್ತಿನ ನಾನು ಹೇಳ್ತಾರೆ 2014 ಮೊದಲಿಗೆ ಒಂದು ಸೈಕಲ್ ಇಲ್ಲಿ 3750 ರೂಪಾಯಿ ಇದ್ದರೆ, ಅದೇ ಬಾರ್ಡ್ರ್ ದಾಟಿದ್ರೆ 15,000 ರೂಪಾಯಿ. ಅದು ಅಕ್ರಮವಾಗಿ ಸಾಗಿಸ್ತಾಯಿದ್ರು. ಈಗ ಡ್ಯೂಟಿ ಕಟ್ಟಿ ತೊಗೊಂಡೋಗಿ ಮಾರಲಿ ಅವರು, ಆದರೆ ಅಕ್ರಮವಾಗಿ ಇಲ್ಲಿಂದ ಒಂದು ಫೇರ್ ಆ್ಯಂಡ್ ಲವ್ಲಿ 75 ರೂಪಾಯಿ ಇದ್ದರೆ ಅಲ್ಲೋದ್ರೆ 200. ಈ ರೀತಿ ಆ ಒಂದು ವ್ಯವಸ್ಥೆ ಎಲ್ಲ ನಿಂತೋಗಿದೆ. ಈಗ ಏನಾಗಿದೆ, ನೇರ ಜನಗಳೇ ಇಲ್ಲಿ ಬಂದುಬಿಟ್ಟಿದ್ದಾರೆ. ತುಂಬ ಜನ ಅಕ್ರಮವಾಗಿ ಬಂದಿದ್ದಾರೆ. ಈಗ ಸರ್ ಮಾಡ್ತಾ ಇರೋದ್ರಿಂದ ಅವ್ರದ್ದೆಲ್ಲ ಏನು ಐಡೆಂಟಿಟಿ ಇದೆ, ಐಡೆಂಟಿಟಿ ಇಲ್ಲಿ ಇಂಡಿಯಾದಲ್ಲಿ ತೋರ್ಸೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ದೇಶ ಬಿಡ್ತಾರೆ, ಭಾಳ ಜನ ಬಿಡ್ತಾರೆ. ನೋಡಿ, ನನಗೆ ಇವತ್ತು ಗುಜರಾತಲ್ಲಿ ಇದೇ ಸರ್ ಏನು ಮಾಡ್ತಾಯಿದ್ದಾರೆ ಎಲೆಕ್ಷನ್ ಕಮಿಷನ್ನು, 17 ಲಕ್ಷ ಜನ ಮೃತರಿದ್ದಾರೆ ಅಂತೇಳಿ ಆ ಮತದಾನ ಪಟ್ಟಿಯಿಂದ ಕೈ ಬಿಡೋಕ್ಕೆ ಎಲ್ಲ ಇದನ್ನು ಮಾಡ್ಕೊಂಡಿದ್ದಾರೆ. ಇದೇ ರೀತಿ ಎಲ್ಲ ಕಡೆ, ಈವನ್ ಬೆಂಗಳೂರಿನಲ್ಲಿ ಚುನಾವಣೆ ಪರ್ಸೆಂಟೇಜು 65% ಆಗುತ್ತೆ ಅಂತಾರೆ, 50% ಆಗುತ್ತೆ ಅಂತಾರೆ. BBMP ಚುನಾವಣೆಗೆ ಹೋದರೆ 35-40% ಚುನಾವಣೆ ಆಗುತ್ತೆ, ಪರ್ಸೆಂಟೇಜ್ ಆಫ್ ವೋಟಿಂಗ್ ಅಂತಾರೆ. ಆ್ಯಕ್ಚುಲಿ ವೋಟರ್ ಲಿಸ್ಟಲ್ಲಿ 1000-1100 ಜನ ಇದ್ದರೆ ಅದರಲ್ಲಿ ಕನಿಷ್ಠ 300ರಿಂದ 400 ಜನ ಇಲ್ಲ ಸತ್ತೋಗಿರ್ತಾರೆ, ಇಲ್ಲ ಶಿಫ್ಟ್ ಆಗಿರ್ತಾರೆ, ಇಲ್ಲ ನಕಲಿ ಇರುತ್ತೆ. ಈ 400 ಜನ ಹೋದರೆ 800 ಜನ 800 ಜನದ ಮತಪಟ್ಟಿ ಇದ್ದರೆ 100% ಅದು 600 ಜನ ವೋಟ್ ಆದರೆ ಪರ್ಸೆಂಟೇಜ್ ವಿಲ್ ಇನ್ಕ್ರೀಸ್ 70-80% ವೋಟಿಂಗ್ ಅಂತ ಲೆಕ್ಕ ಬರುತ್ತೆ. ಈ ಪರಿಷ್ಕರಣೆ ಕಡ್ಡಾಯವಾಗಿ ಇಡೀ ದೇಶದಲ್ಲಿ ಆಗಬೇಕು. ಮತದಾರರ ಪಟ್ಟಿ ಪರಿಷ್ಕರಣೆ ಆದರೆ ಮಾತ್ರ ಸರಿಯಾದ ಚುನಾವಣೆ, ನ್ಯಾಯವಾದ ವ್ಯಕ್ತಿಗಳು, ನ್ಯಾಯವಾದ ಸರ್ಕಾರ ಬರೋದಕ್ಕೆ ಸಾಧ್ಯ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.